ಟು ಮೈ ಚಾನೆಲ್ ಡೇಸಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ವಿ ನೇಚರ್ ರೆಸಾರ್ಟ್ಗೆ ಹೋಗ್ತಿದ್ದೀನಿ. ಈ ಒಂದು ರೆಸಾರ್ಟ್ ಎಲ್ಲಿರೋದು ಅಂದರೆ ನಮ್ಮ ಕನಕಪುರಲ್ಲಿ ಇದೆ. ಈ ರೆಸಾರ್ಟ್ ಕನಕಪುರ ರೋಡಲ್ಲಿ. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಈ ಒಂದು ರೆಸಾರ್ಟ್ಗೆ ನಾನು ಹೋಗೋಕ್ಕೆ 2 ಮೇನ್ ರೀಸನ್ ಇದೆ. ಸೊ ಒಂದು ರೀಸನ್ ಏನಂದರೆ ನಮ್ಮ ಡ್ಯಾಡಿದು ನಾವು ಶೂಟ್ ಮಾಡಬೇಕಿತ್ತು, ಅಂದರೆ ಅವ್ರದ್ದು ಸ್ವಿಮ್ಮಿಂಗ್ನ ಶೂಟ್ ಮಾಡಬೇಕಿತ್ತು, ಸ್ವಿಮ್ಮಿಂಗ್ ಮತ್ತು ಫ್ಲೋಟಿಂಗ್ ಆನ್ ವಾಟರ್ದು. ಸೊ ಹಾಗಾಗಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಮತ್ತು ಇನ್ನೊಂದು ರೀಸನ್ ಏನಂದರೆ ಮೈಂಡನ್ನ ಫ್ರೆಶ್ ಮಾಡ್ಕೊಳ್ಳೋಕ್ಕೆ. ಕೆಲಸ ಮಾಡಿ ಮೈಂಡೆಲ್ಲ ಒಂಥರ ಆಗಿರುತ್ತಲ್ವ. ಸೊ ರಿಲ್ಯಾಕ್ಸೇಷನ್ಗೋಸ್ಕರ ನಾನು ಇವತ್ತು ಈ ರೆಸಾರ್ಟ್ಗೆ ಬಂದಿದ್ದೀನಿ. ಸೊ ಈ ಒಂದು ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ತಿರ್ಬೋದು, ನಾವು ಎಂಟ್ರ್ ಆಗಿದ ತಕ್ಷಣ ಅಲ್ಲಿ ನಮ್ಮ ಕಾರ್ ನಂಬರ್ನ ನೋಟ್ ಮಾಡ್ಕೋತಾರೆ. ಅಂದರೆ ನಾವು ಎಷ್ಟು ಗಂಟೆಗೆ ಬಂದಿದ್ರಿ ಮತ್ತು ನಮ್ಮ ಕಾರ್ ನಂಬರ್ನ. ಅದಾದಮೇಲೆ ನಮ್ಮನ್ನ ಒಳಗಡೆ ಬಿಡ್ತಾರೆ. ಒಳಗಡೆ ಎಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಸೊ ದೇರ್ ಆರ್ ಲಾಟ್ಸ್ ಆಫ್ ಮ್ಯಾಂಗೋ ಟ್ರೀ ಅಂತಲೇ ಹೇಳ್ಬೋದು. ಸೊ ನಾವು ಫಸ್ಟ್ ಎಂಟ್ರ್ ಆಗಿದ ತಕ್ಷಣ ಈ ಥರ ಒಂದು ಹಳ್ಳಿ ಮನೆ ಥರ ಒಂದು ಹಟ್ ಥರ ಫಸ್ಟ್ ಎಂಟ್ರಿ ಪಾಯಿಂಟ್ಸ್. ಸೊ ಬೇಸಿಕಲಿ ನಮಗೆ ಇಲ್ಲಿ 2 ಎಂಟ್ರಿ ಪಾಯಿಂಟ್ಸ್ ಇದೆ. ನೀವೇನು ನೋಡ್ತೀರಾ ಇದು ಫಸ್ಟ್ ಎಂಟ್ರಿ, ಮತ್ತು ಇನ್ನೊಂದಿದೆ ಆ ಕಡೆ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈ ಒಂದು ಒಳಗಡೆ ಬಂದಿದ ತಕ್ಷಣ ನಮಗೆ ಆಲ್ ಇಂಡೋರ್ ಗೇಮ್ ಸಿಗುತ್ತೆ. ಅಂದರೆ ಕ್ಯಾರಮ್, ಚೆಸ್, ಟೇಬಲ್ ಟೆನ್ನಿಸ್ ಎಲ್ಲನೂ ಇದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಹಾಗೆ ಮುಂದಕ್ಕೆ ಬಂದರೆ ಇನ್ನೂ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು. ಸೊ ನಾನು ಹೇಳ್ದಂಗೆ ಈ ಒಂದು ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ಈ ಒಂದು ರೆಸಾರ್ಟ್ ಏನಿಲ್ಲ ಅಂದರೂ ಒಂದು 6 to 7 ಎಕರ್ಸಲ್ಲಿ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಪೀಸ್ ಆಗಿದೆ. ನಾವು ಬೆಂಗಳೂರಲ್ಲಿದ್ದು ಬರೀ ಹಾಂಗ್ ಸೌಂಡ್, ಟ್ರಾಫಿಕ್ ಸೌಂಡ್ ಕೇಳಿ ಬೋರ್ ಆಗಿಬಿಟ್ಟಿರುತ್ತೆ. ಮತ್ತು ಸೊ ಇಲ್ಲಿ ಬಂದು ಆ ಪಕ್ಷಿಗಳ ಸೌಂಡ್ ಕೇಳಿ ಮೈಂಡ್ ಅಂದು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ನೆಕ್ಸ್ಟ್ ಎಂಟ್ರಿ ಪಾಯಿಂಟ್. ನಾನು ಆವಾಗಲೇ ಹೇಳಿದ್ನಲ್ವ 2 ಎಂಟ್ರಿ ಪಾಯಿಂಟ್ ಅಂತ. ಸೊ ಇದು 2ನೇ ಎಂಟ್ರಿ ಪಾಯಿಂಟ್. ಇದು ಒಂದು ಒಳ್ಳೆ ಫೋಟೋಶೂಟ್ಗಂತೂ ಸೂಪರ್ ಜಾಗ ಅಂತಲೇ ಹೇಳ್ಬೋದು. ಸೊ ನಾವು ಎಂಟ್ರ್ ಆಗಿದ ತಕ್ಷಣ ಅಲ್ಲಿ ಒಂದು ಗಣಪತಿ ಸಿಗುತ್ತೆ. ಆ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಿದ್ದೀನಿ ನಾನು. ನಾನು ಹೇಳ್ದಂಗೆ ಇಲ್ಲಿ ಅಕಸ್ಮಾತ್ ನೀವೇನಾದರೂ ಎಂಗೇಜ್ಮೆಂಟ್ ಇಲ್ಲ ಹಲ್ದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಇಲ್ಲ ಸಂದಾಗ ರಿಸೆಪ್ಷನ್ ಕೂಡ ನಾವಿಲ್ಲಿ ಕಂಡಕ್ಟ್ ಮಾಡ್ಕೋಬೋದು. ಸೊ ನಾವೇನು ಅಲ್ಲಿಂದ ಬಂದ್ರಿ ಆ ಕಡೆಯಿಂದ ಬಂದ್ರೂ ಇದಕ್ಕೆ ನಾವು ಜಾಯ್ನ್ ಆಗೋದು. ಸೊ ನೀವೇನು ನೋಡ್ತಿದ್ರೆ ಇಲ್ಲಿಗೆ ಜಾಯ್ನ್ ಆಗೋದು. ಸೊ ನಾನು ಹೇಳ್ದಂಗೆ 2 ಎಂಟ್ರಿ ಪಾಯಿಂಟ್ಸ್ ಇದೆ. ಸೊ ಇಲ್ಲಿ ನೆಕ್ಸ್ಟು ನಾನು ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನ ತೋರಿಸ್ತೀನಿ. ನಾನು ಹೇಳಿದ್ನಲ್ವ ಡ್ಯಾಡಿ ಶೂಟ್ಗೋಸ್ಕರ ಬಂದಿದ್ವಿ ಅಂತ, ವಿಡಿಯೋ ಶೂಟ್ಗೆ. ಸೊ ಹಾಗಾಗಿ ಇವಾಗ ಡ್ಯಾಡಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಈ ಒಂದು ಜಾಗ ಟೀಮ್ ಔಟಿಂಗ್ಸ್ಗೆ ಇಲ್ಲ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಎಲ್ಲ ಈ ಪ್ಲೇಸ್ ನಾನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಏನಾದರೂ ಒಂದು ಫಂಕ್ಷನ್ಸ್ ಮಾಡಬೇಕಂದ್ರೂ ಈ ಒಂದು ಜಾಗದಲ್ಲಿ ಆರಾಮಾಗಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇದನ್ನೇನು ನೋಡ್ತಿದ್ದೀರಾ, ಇದು ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ನೀಟಾಗಿತ್ತು. ನಾವು ಬೇರೆ ಕಡೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ರೆ ಎಷ್ಟೊಂದು ಕ್ಲೋರೋಫಾರ್ಮ್ ಹಾಕಿರ್ತಾರೆ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಆಚೆ ಬಂದರೆ ಬಾಡಿ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್. ಬಟ್ ಈ ಒಂದು ಪೂಲಲ್ಲಿ ಏನೂ ಹಂಗಾಗಿಲ್ಲ. ಕ್ಲೋರೋಫಾರ್ಮ್ ಜಾಸ್ತಿ ಯೂಸ್ ಮಾಡಿರಲಿಲ್ಲ ಮತ್ತು ವಾಟರೆಲ್ಲ ನೀಟಾಗಿತ್ತು. ಸೊ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅಂತ, ಅಂದರೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಸೊ ನಾವು ಮನೆ ಬಿಟ್ಟಾಗ, ಅಂದರೆ ಬೆಂಗಳೂರು ಬಿಟ್ಟಾಗ 10 o'clock ಆಗಿತ್ತು. ಮತ್ತು ಇಲ್ಲಿ ರೀಚ್ ಆಗೋಷ್ಟರಲ್ಲಿ ಒಂದು 1 o'clock ಆಗಿತ್ತು. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 3 hours ಜರ್ನಿ ಅಂತ ಅನಿಸುತ್ತೆ. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ಮಕ್ಕಳಿಗೋಸ್ಕರ ಒಂದೊಳ್ಳೆ ಪಾರ್ಕ್ ಇದೆ. ದೇರ್ ಆರ್ ಲಾಟ್ಸ್ ಆಫ್ ಗೇಮ್ಸ್ ಹಿಯರ್. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೈಡ್ಸ್ ಇದೆ, ಸ್ವಿಂಗ್ ಇದೆ, ಮತ್ತು ಸೀಸಾ ಇದೆ. ಮಕ್ಳಿಗಂತೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಮತ್ತು ಅವ್ರಿಗೊಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ಅವ್ರ ಜೊತೆಗೆ ದೊಡ್ಡವ್ರಿಗೂ ಕೂಡ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಪಕ್ಕದಲ್ಲೇ ನಮಗೆ ನೆಕ್ಸ್ಟು ಫುಡ್ ಕೋರ್ಟ್ ಇದೆ. ಸೊ ಇಲ್ಲಿ ನಮಗೆ 2 ಫುಡ್ ಕೋರ್ಟ್ ಇದೆ. ಇದೊಂದು ನೀವೇನು ನೋಡ್ತಿದ್ರೆ ಇದೊಂದು ಫುಡ್ ಕೋರ್ಟು, ತಿರ್ಗಾ ಇದ್ರ ಪಕ್ಕ ಇನ್ನೊಂದಿದೆ. ಸೊ ನಾವು ಇಲ್ಲಿಂದನೇ ಮಕ್ಕಳು ಆಟ ಆಡೋದನ್ನ ನೋಡ್ಬೋದು. ಇಟ್ಸ್ ಲೈಕ್ ಓಪನ್ ಸ್ಪೇಸ್ ಥರ. ಅಂದರೆ ನಮ್ಗೆ ಅಷ್ಟು ವರಿ ಇರೋಲ್ಲ. ಸೊ ಮಕ್ಳು ಏನು ಮಾಡ್ತಿದ್ರು ಅಂತ ಇಲ್ಲಿಂದ ನಾವು ನೋಡ್ಕೋಬೋದು. ಸೊ ನಾನು ಹೇಳಿದ್ನಲ್ವ ಇನ್ನೊಂದು ಫುಡ್ ಕೋರ್ಟ್ ಅಂತ. ಸೊ ಇದ್ರ ಪಕ್ಕದಲ್ಲೇ ಫುಡ್ ಕೋರ್ಟ್
ಇರೋದನ್ನ ನೀವು ನೋಡ್ತಿದ್ದೀರಾ. ಸೊ ನಾನು ಹೇಳ್ದಂಗೆ ಈ ಜಾಗ ಅಂತೂ ನೀವು ನೋಡ್ತಿರ್ಬೋದು ಎಷ್ಟು ಗ್ರೀನರಿಗಿದೆ ಅಂತ. ಮತ್ತು ನಾನು ಹೇಳ್ದಂಗೆ ದರ್ ಇಸ್ ಲಾಟ್ಸ್ ಆಫ್ ಮ್ಯಾಂಗೋಸ್ ಟ್ರೀಸ್. ಸೊ ಮ್ಯಾಂಗೋ ಟ್ರೀ ಜೊತೆಗೆ ದೆರ್ ಆರ್ ಲಾಟ್ಸ್ ಆಫ್ ಅದರ್ ಟ್ರೀಸ್ ಇಸ್ ವೆಲ್. ಎಷ್ಟು ಗ್ರೀನ್ ಇದೆ ನೋಡಿ, ಇಷ್ಟು ಗ್ರೀನ್ ನೋಡಿ ಬೆಂಗಳೂರಲ್ಲಿ ಎಷ್ಟು ದಿನ ಆಗಿತ್ತು ಅಂತ ಅನಿಸ್ಬಿಡುತ್ತೆ. ಆಗಿತ್ತು ಅಂದರೆ ಸಿಟಿ ಒಳಗಡೆ ಇದ್ದರೆ ನಮಗೆ ಆ ಫ್ರೆಶ್ ಏರ್ ಅನ್ನೋದು ಸಿಕ್ಕಲ್ಲ. ಬಟ್ ಇಂಥ ಜಾಗಕ್ಕೆಲ್ಲ ಹೋದರೆ ಎಷ್ಟು ಫ್ರೆಶ್ ಏರ್ ಸಿಗುತ್ತೆ ಮತ್ತು ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಇರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಈ ವ್ಯೂನ ಹಂಗೆ ಎಂಜಾಯ್ ಮಾಡಿಕೊಂಡು ಊಟದ ಟೈಮ್ ಆಗಿತ್ತು. ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2:30. ಸೊ ಹಾಗಾಗಿ ಇಲ್ಲೇ ನಾವು ಲಂಚ್ನ ಮಾಡ್ತಿದ್ದೀವಿ. ನೆಕ್ಸ್ಟ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ವೆರಿ ನೈಸ್, ಇಟ್ ವಾಸ್ ವೆರಿ ಟೇಸ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಸಲಾಡ್ಸ್ನ ಹಾಕೋತಿದ್ದೀನಿ. ಟೊಮ್ಯಾಟೊ, ಕ್ಯೂಕುಂಬರ್ ಮತ್ತು ಆನಿಯನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಚಪಾತಿ ಮತ್ತು ಗ್ರೀನ್ ಚಿಕನ್ ಕರಿನ ಮಾಡಿದರು. ಇಟ್ ವಾಸ್ ವೆರಿ ಟೇಸ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆಗೆ ನಮಗೆ ಚೈನೀಸ್ ಮೆನ್ಯೂನು ಇಟ್ಟಿದ್ರು. ಅಂದರೆ ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ನ ಸರ್ವ್ ಮಾಡಿದ್ರು. ಫ್ರೈಡ್ ರೈಸ್ ವಾಸ್ ಸೋ ಲೈಟ್, ಅಂದರೆ ತುಂಬಾ ಚೆನ್ನಾಗಿತ್ತು. ಯೂಶ್ವಲಿ ಫ್ರೈಡ್ ರೈಸ್ ಹೋಟೆಲಲ್ಲಿ ಎಷ್ಟು ಎಣ್ಣೆ ಯೂಸ್ ಮಾಡ್ತಾರೆ, ಇಲ್ಲ ಅಂತ ನಮ್ಗೆ ಅಷ್ಟು ಎಣ್ಣೆನೇ ಹಾಕಿರಲಿಲ್ಲ. ಇಟ್ ವಾಸ್ ವೆರಿ ಲೈಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇವರ ಒಂದು ಫುಡ್ ಮೆನ್ಯೂ. ಸೊ ನೀವು ನೋಡ್ತಿರ್ಬೋದು ಎಷ್ಟು ರೀಸನಬಲ್ ಆಗಿದೆ ಅಂತ. ಸೊ ನಾವು ನಮ್ಮ ಲಂಚ್ನ ಐಸ್ ಕ್ರೀಮ್ನ ತಿಂದು ಎಂಡ್ ಮಾಡಿದ್ವಿ. ಸೊ ನಮ್ಮದು ಊಟ ಎಲ್ಲ ಮುಗಿಸೋಷ್ಟರಲ್ಲಿ ಡ್ಯಾಡಿ ಆಲ್ರೆಡಿ ಸ್ವಿಮ್ಮಿಂಗ್ನ ಸ್ಟಾರ್ಟ್ ಮಾಡಿದರು. ಸೊ ನೀವೇನು ನೋಡ್ತಿದ್ದೀರಾ, ಡ್ಯಾಡಿ ಇವಾಗ ಈಸ್ ಫ್ಲೋಟಿಂಗ್ ಆನ್ ದ ವಾಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫ್ಲೋಟಿಂಗ್ ಆನ್ ದಿ ವಾಟರ್ದು ನೀವೇನಾದರೂ ವೀಡಿಯೋ ನೋಡಬೇಕಂದ್ರೆ ನನ್ನ ಚಾನಲಲ್ಲೇ ನಾನು ಫುಲ್ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ 4.5 hours ನಮ್ಮ ಡ್ಯಾಡಿ ಫ್ಲೋಟ್ ಮಾಡಿದ್ರು ವಾಟರ್ ಮೇಲೆ. ಸೊ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಹಾಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಬಾರ್ ಕೌಂಟರ್ ಥರ ಒಂದು ಅರೇಂಜ್ ಮಾಡಿದ್ದಾರೆ. ಅಂದರೆ ಗ್ರೀನರಿ ಮಧ್ಯದಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮಗೆ ಮಾಕ್ಟೇಲ್ಸ್ ಮತ್ತು ಕಾಕ್ಟೇಲ್ಸ್ ಅವೈಲೇಬಲ್ ಇರುತ್ತೆ. ಬಟ್ ನಾವು ಹೋದಾಗ ಸಿನ್ಸ್ ಇಟ್ ವಾಸ್ ಆಫ್ಟರ್ನೂನ್ ಇಟ್ ವಾಸ್ ನಾಟ್ ಅವೈಲೇಬಲ್. ಸೊ ನಾವೇನು ಅಲ್ಲಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಯೂಶ್ವಲಿ ನೆಕ್ಸ್ಟ್ ಟೈಮ್ ಅಂದರೆ ವೀಕೆಂಡ್ಸ್ ಬಂದಾಗ ಟ್ರೈ ಮಾಡ್ಬೋದಂತ ಅನಿಸುತ್ತೆ. ಸೊ ಹಾಗೆ ಮುಂದೆ ಬಂದರೆ ನಮಗೆ ಇಲ್ಲಿ ನೆಕ್ಸ್ಟು ರೂಮ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ರೆಸಾರ್ಟ್ನ ನನಗೆ ಪ್ರಕಾರ ವಿಲೇಜ್ ಥೀಮ್ ಇಟ್ಕೊಂಡು ಬಿಲ್ಡ್ ಮಾಡಿದ್ದಾರೆ ಅನಿಸುತ್ತೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇನ್ನೊಂದು ಏನಂದರೆ ಇಲ್ಲೆಲ್ಲ ರೂಮ್ಸ್ಗೆ ಒಂದು ಹೆಸರನ್ನ ಇಟ್ಟಿದ್ದಾರೆ. ಸೊ ಆಲ್ ದೇರ್ ನೇಮ್ ಸ್ಟಾರ್ಟ್ ಫ್ರಮ್ ವಿ. ಸೊ ನೀವೇನು ನೋಡ್ತಿದ್ದೀರಾ, ಇಲ್ಲೊಂದು ಬಂಡೆಕಲ್ಲು ಥರ ಆ ಬಂಡೆಕಲ್ಲು ಮೇಲೆ ಆ ರೂಮ್ಸ್ ಹೆಸ್ರನ್ನ ಅಲ್ಲಿ ಬರೆದಿದ್ದಾರೆ. ಸೊ ಯುನೀಕ್ ಅಲ್ವಾ, ನನಗಂತೂ ಯುನೀಕ್ ಅಂತಲೇ ಅನಿಸ್ತು. ನೀವು ಆ ಬ್ಯಾಕ್ಗ್ರೌಂಡ್ ಸೀನರಿ ನೋಡ್ತಿದ್ದೀರಾ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಸುತ್ತ ಬೆಟ್ಟ. ಸೊ ಆ ಬೆಟ್ಟ ಮಧ್ಯದಲ್ಲಿ ಈ ಒಂದು ರೆಸಾರ್ಟ್ ಅಂತೂ ಓ ಮೈ ಗಾಡ್, ನನಗಂತೂ ಮೈಂಡ್ ಬ್ಲೋಯಿಂಗ್ ಅಂತಲೇ ಅನಿಸ್ತು. ಸೊ ಹಾಗೆ ಇವಾಗ ಮುಂದೆ ಬಂದರೆ ಇಲ್ಲಿ ಬಾರ್ಬಿಕ್ಯೂ ಸೆಟಪ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಾರ್ಬಿಕ್ಯೂ ಸೆಟಪ್. ಈ ಒಂದು ಸೆಟಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಪ್ರತಿಯೊಂದೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಫೈರ್ ಕ್ಯಾಂಪ್ಸ್ ಕೂಡ ಹಾಕ್ತಾರೆ ಅನಿಸುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಬಾರ್ಬಿಕ್ಯೂ ಮತ್ತು ಫೈರ್ ಕ್ಯಾಂಪ್ಸ್ ನೈಟ್ ಹೊತ್ತು ಮತ್ತು ವೀಕೆಂಡ್ಸಲ್ಲಿ ಮಾತ್ರ ಅವೈಲೇಬಲ್ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಫುಲ್ ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಸೊ ನೀವು ಇಲ್ಲೇನು ವೈಟ್ ಸ್ಕ್ರೀನ್ ನೋಡ್ತಿದ್ದೀರಾ, ದಟ್ ಈಸ್ ಪ್ರೊಜೆಕ್ಟರ್. ಅದು ನೈಟಲ್ಲಿ ಆನ್ ಮಾಡಿದರು. ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಥ್ರೋಬಾಲ್ ಕೋರ್ಟ್ ಸಿಗುತ್ತೆ. ಸೊ ನಾನು ಹೇಳ್ದಂಗೆ ಟೀಮ್ ಜೊತೆ ಬಂದರೆ, ಅಂದರೆ ಟೀಮ್ ಔಟಿಂಗ್ಗೆ ಏನಾದರೂ ನಿಮ್ಮ ಆಫೀಸಿಂದ ಬಂದರೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಎಂಜಾಯ್ ಮಾಡೋಕ್ಕೆ. ಇದ್ರ ಪಕ್ಕದಲ್ಲೇ ನಮಗೆ ನೆಕ್ಸ್ಟ್ ಬಾಸ್ಕೆಟ್ಬಾಲ್ ಕೋರ್ಟ್ ಕೂಡ ಅವೈಲೇಬಲ್ ಇದೆ. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಬಾಸ್ಕೆಟ್ಬಾಲ್ ಕೋರ್ಟ್. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿ ನನಗೆ ಟ್ರೀ ಹೌಸ್ ಥರ ಏನೋ ಸಿಕ್ತು. ಬಟ್ ಐ ಆಮ್ ನಾಟ್ ಶ್ಯೂರ್ ವಾಟ್ ದಟ್ ವಾಸ್ ಅಂತ. ಅಂದರೆ ನೋಡೋಕ್ಕೆ ಟ್ರೀ ಹೌಸ್ ಥರ ಇತ್ತು, ಬಟ್ ಅಲ್ಲಿಗೆ ಹೋಗ್ಬೋದಾ ಅಂತ ನನಗೆ ಗೊತ್ತಿರಲಿಲ್ಲ.
ಶೂಟ್ ಹಾಗೆ ಕಂಟಿನ್ಯೂ ಆಯಿತು. ಇವಾಗ ಆಲ್ಮೋಸ್ಟ್ 3 ಅವರ್ಸ್ ಕಂಪ್ಲೀಟ್ ಮಾಡಿದರು. ಸೊ ಈವ್ನಿಂಗ್ ಆಗಿದ್ದರಿಂದ ನಮಗೆ ಸ್ನ್ಯಾಕ್ಸ್ನ ಅರೇಂಜ್ ಮಾಡಿದರು. ಸೊ ಸ್ನ್ಯಾಕ್ಸ್ಗೆ ನಮಗೆ ಆನಿಯನ್ ಪಕೋಡ ಮತ್ತು ಕಾಫಿ ಟೀನ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಈ ಒಂದು ಅಟ್ಮಾಸ್ಫಿಯರಲ್ಲಿ ಬಿಸಿ ಬಿಸಿ ಪಕೋಡ ಮತ್ತು ಟೀ ಕಾಫಿ ಕುಡಿಯೋಕ್ಕೆ ಒಂದು ಒಳ್ಳೆ ಮಜಾ ಅಂತಲೇ ಹೇಳ್ಬೋದು. ನನಗಂತೂ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಹೇಳ್ದಂಗೆ ನನ್ನ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ನಾನು ಸ್ಪೆಂಡ್ ಮಾಡಿದೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದೇನೆಂದರೆ ನಾವು ಹುಣ್ಣಿಮೆ ದಿನ ಹೋಗಿದ್ರಿ. ಸೊ ಹಾಗಾಗಿ ಇಟ್ ವಾಸ್ ಅ ಫುಲ್ ಮೂನ್ ಡೇ. ಚಂದ್ರನ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ ಒಂದು ಎನ್ವಿರಾನ್ಮೆಂಟಲ್ಲಿ ಬಿಸಿ ಬಿಸಿ ಪಕೋಡ ತಿನ್ಕೊಂಡು ಫುಲ್ ಮೂನ್ ನೋಡ್ತಿದ್ರೆ ಓ ಮೈ ಗಾಡ್, ಇಟ್ಸ್ ಅ ಬ್ರೆತ್ ಟೇಕಿಂಗ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಏನು ನೋಡ್ತಿದ್ದೀರಾ, ಇಟ್ ಈಸ್ ಅ ಫುಲ್ ಮೂನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ವ್ಯೂ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇಟ್ ವಾಸ್ ರಿಯಲಿ ಅ ರಿಫ್ರೆಶ್ ಮೂಮೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಡ್ಯಾಡಿದು ಹಾಗೆ ಕಂಟಿನ್ಯೂ ಆಯಿತು. ಸೊ ನೀವು ಇವಾಗ ಡ್ಯಾಡಿನ ನೋಡ್ತಿರ್ಬೋದು, ಡ್ಯಾಡಿ ಸಲ್ಯೂಟ್ ಮಾಡ್ತಿದ್ದಾರೆ. ಹಾಗೆ ಕಂಪ್ಲೀಟ್ ಆಯಿತು. ಸೊ 4.5 ಅವರ್ಸ್ ಕಂಪ್ಲೀಟ್ ಆಯಿತು. ಡ್ಯಾಡಿ ಪೂಲಿಂದ ಆಚೆ ಬಂದರು. ಸೊ ಫಸ್ಟ್ ಊಟ ಮಾಡ್ಕೊಂಬಿಡೋಣ. ಡ್ಯಾಡಿ ಆಲ್ಮೋಸ್ಟ್ 4.5 ಅವರ್ಸ್ ವಾಟರಲ್ಲೇ ಇದ್ರಲ್ವ, ಸೊ ಹಸ್ಕೊಂಡಿರ್ತಾರೆ ಅಂತ ನಾವು ಡಿನ್ನರ್ನ ಮಾಡೋಕ್ಕೆ ಬಂದಿದ್ದೀವಿ. ಡಿನ್ನರ್ ಮೆನ್ಯೂ ಇಸ್ ರಿಯಲಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡಿನ್ನರ್ಗೆ ನಾವು ರೋಟಿ, ರೈಸ್, ದಾಲ್, ಪುದೀನ ಕಬಾಬ್ ಮತ್ತು ಚಿಕನ್ ಗ್ರೇವಿ ಅವೈಲೇಬಲ್ ಇತ್ತು. ಸೊ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನನ್ನ ಪರ್ಸ್ನಲ್ ಫೇವ್ರೇಟ್ ದಾಲ್ ಮತ್ತು ಪುದೀನ ಕಬಾಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಡಿನ್ನರ್ನ ಮುಗಿಸ್ಕೊಂಡು ಸ್ವಲ್ಪ ಇಂಡೋರ್ ಗೇಮ್ಸ್ ಆಡೋಣ ಅಂತ ಟಿ ರೂಮ್ಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ನಾನು ಟಿ ಆಡಿ. ಸೊ ನನ್ನ ಕಾಲೇಜಲ್ಲಿ ಆಡಿದ್ದು ನಾನು ಲಾಸ್ಟು. ಸೊ ಎಷ್ಟೋ ವರ್ಷ ಆದಮೇಲೆ ಆಡ್ತಿದ್ದೀನಿ. ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಪ್ರೊಜೆಕ್ಟರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಪ್ರೊಜೆಕ್ಟರ್ ಹತ್ರ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಕಾಪಿರೈಟ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಅದನ್ನು ಸಾಂಗ್ನ ಪ್ಲೇ ಮಾಡೋಕ್ಕಾಗಿಲ್ಲ. ಪ್ರೊಜೆಕ್ಟರ್ ಎಕ್ಸ್ಪೀರಿಯೆನ್ಸ್ ಅಂದು ತುಂಬಾ ಚೆನ್ನಾಗಿತ್ತು. ನಮ್ಮ ಡ್ಯಾಡಿ ಮಮ್ಮಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ಇಟ್ಸ್ ಜಸ್ಟ್ ಅನ್ಎಕ್ಸ್ಪ್ಲೇನಬಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಆಲ್ಮೋಸ್ಟ್ 11:30-12 ಆಗಿತ್ತು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಹೊರಟಿದ್ದು ರೂಮ್ಸ್ ಕಡೆ. ರೂಮ್ಸ್ ಬಗ್ಗೆ ಹೇಳಬೇಕು ಅಂದರೆ ರೂಮ್ಸ್ ವಾಸ್ ಜಸ್ಟ್ ಪರ್ಫೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಸೋ ನೀಟ್ ಆ್ಯಂಡ್ ಹೈಜೀನಾಗಿ ಇಟ್ಟಿದ್ರು. ಸೊ ನಾನು ಹೇಳ್ದಂಗೆ ಈ ಒಂದು ರೆಸಾರ್ಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ವೆಲ್ ಮೇಂಟೈನ್ಡ್ ಮತ್ತು ಎಲ್ಲನೂ ಅಷ್ಟೇ ಹೈಜೀನಾಗೂ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ತಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು, ಡ್ರಾಯರ್ಸ್ ಆಗಿರ್ಬೋದು ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಆರಾಮಾಗಿ ಇಲ್ಲಿ ಸ್ಟೇ ಆಗ್ಬೋದು. ಕಬರ್ಡ್ಸ್ ಆಗಿರ್ಬೋದು, ಡ್ರಾಯರ್ಸ್ ಆಗಿರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಓ ಮೈ ಗಾಡ್. ಹಾಗೆಯೇ ವಾಶ್ರೂಮ್ಸ್ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಜಸ್ಟ್ ಲವ್ಡ್ ಇಟ್ ಆ್ಯಂಡ್ ಎಂಜಾಯ್ಡ್ ಇಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಹ ಎಂಜಾಯ್ ಮಾಡ್ತೀರಾ ಮತ್ತು ಡೆಫಿನೆಟ್ಲಿ ಯು ವಿಲ್ ಲೈಕ್ ಇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಈ ರೆಸಾರ್ಟ್ನ ಮಸ್ಟ್ ವಿಸಿಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.